ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿನ್ನೆ ಫಸ್ಟ್ನೇ ವೀಡಿಯೋ ಬಿಟ್ಟಿದ್ದೆ. ಆ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ವಿತಿನ್ 10 ಡೇಸ್ ನಿಮಗೆ 35 to 40 ಮಾರ್ಕ್ಸ್, ಲೈಕ್ ನಿಮ್ಮದು ಪಾಸಿಂಗ್ ಮಾರ್ಕ್ಸ್ ಏನಿದೆ 80ಗೋ ಎಷ್ಟೋ ಬರೆಯೋದು, ಅಷ್ಟು 35 to 40 ಮಾರ್ಕ್ಸ್ನ ನಾನು ವಿತಿನ್ 10 ಡೇಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಜಸ್ಟ್ ನೀವು ನಾನು ಹೇಳೋದನ್ನ ಕಲಿಬೇಕಷ್ಟೇ. ಆ್ಯಂಡ್ ನಾನೇನು ಹೇಳ್ತೀನಿ ಅಂದರೆ, ಇವಾಗ ನಾನೇನು ಯೂಟ್ಯೂಬಲ್ಲಿ ವೀಡಿಯೋಸ್ ಬಿಡ್ತೀನಿ, ಇದನ್ನು ನೋಡಿ ಮಾತ್ರ ಪ್ರಾಕ್ಟೀಸ್ ಮಾಡಿ. ನೀವು ನನ್ನದೇ ಚಾನಲ್ ಅಂತಲ್ಲ, ಯಾವುದೋ ಬೇರೆ ಚಾನಲ್ನ ನೋಡಿಬೇಕಾದ್ರೆ, ಬಟ್ ಯಾರ್ದಾದ್ರು ಒಬ್ರದ್ದು ಮಾತ್ರ ಫಾಲೋ ಮಾಡಿ. ಜಾಸ್ತಿ ವೀಡಿಯೋಸ್ ಬೇರೆಯವ್ರದ್ದೆಲ್ಲ ನೋಡೋಕೋಬೇಡಿ, ಸುಮ್ಮನೆ ಕನ್ಫ್ಯೂಷನ್ ಆಗುತ್ತೆ. ಆಮೇಲೆ ಬೇರೆ ಟೈಮ್ನೆಲ್ಲ ಬೇರೆ ಸಬ್ಜೆಕ್ಟ್ ಓದೋಕ್ಕೂ ಕೂಡ ಟೈಮ್ ಕೊಡಿ. ಸೊ ಟೈಮ್ ವೇಸ್ಟ್ ಮಾಡ್ದಂಗೆ ನಾವು ಡೈರೆಕ್ಟ್ ಪ್ರಾಬ್ಲಮ್ ಸಾಲ್ವೇಷನ್ ಬರೋಣ. ನಮ್ಮದು ಫಸ್ಟ್ನೇ ಟಾಪಿಕ್ ಬಂದು ಲೀನಿಯರ್ ಈಕ್ವೇಷನ್ ಬೈ ಎಲಿಮಿನೇಷನ್ ಮೆಥಡ್. ಇದು ಪಕ್ಕಾ ಬಂದೇ ಬರುತ್ತೆ, 2 ಮಾರ್ಕ್ಸಲ್ಲೇ ಮೋಸ್ಟ್ಲಿ ಕೇಳೋದಿದ್ನ. ಸೊ ಫಸ್ಟ್ನೇ ಕ್ವಶನ್ ಬಂದು x + y = 5 ಆ್ಯಂಡ್ 2x - 3y = 4. ಹಿಂಗೆ ಕ್ವಶನ್ ಕೊಟ್ಟಿರ್ತಾರೆ ನಿಮಗೆ. ನೀವು ಇದನ್ನು ಮ್ಯಾಥಮೆಟಿಕ್ಸಲ್ಲಿ ಪ್ರತಿಯೊಂದು ಸ್ಟೆಪ್ಸ್ಗೂ ಕೂಡ ಮಾರ್ಕ್ಸ್ ಇರುತ್ತೆ. ನೀವು ಇಷ್ಟೇ ಆನ್ಸರ್ ಬರೆದ್ಬಿಟ್ರೆ ಅದಕ್ಕೆ ಫುಲ್ ಕಂಪ್ಲೀಟ್ ಮಾರ್ಕ್ಸ್ ಕೊಡೋಲ್ಲ. ಈ ಒಂದು ಕರೆಕ್ಟಾಗಿದ್ರೂ ಫುಲ್ ಕಂಪ್ಲೀಟ್ ಮಾರ್ಕ್ಸ್ ನಿಮಗೆ ಕೊಡೋಲ್ಲ. ಅದರಿಂದ ನೀವು ಆದಷ್ಟು ಎಳ್ದು ಬರೀರಿ, ಲೈಕ್ ಎಲ್ಲ ಸ್ಟೆಪ್ಸ್ನೂ ಬಿಡಿಸಿ ಬರೀರಿ. ಸೊ ನೀವು ಇದರಲ್ಲಿ ನಾನಿಲ್ಲಿ 2x - 3y = 4ನ ಈಕ್ವೇಷನ್ 1 ಅಂತ ಕೊಟ್ಟಿದ್ದೀನಿ, ಇನ್ನೊಂದನ್ನು ಈಕ್ವೇಷನ್ 2 ಅಂತ ಕೊಟ್ಟಿದ್ದೀನಿ. ನೀವು ಇದನ್ನು ಬೇಕಾದ್ರೆ ಹೆಂಗಾದರೂ ಕೊಡ್ಬೋದು. ಇದನ್ನೇ ಬೇಕಾದ್ರೆ 1 ಅಂತ ಕೊಟ್ಟು ಇದನ್ನು ಬೇಕಾದ್ರೆ 2 ಅಂತಲೂ ಕೊಡ್ಬೋದು, ನಿಮ್ಮ ಇಷ್ಟ. ಇವಾಗ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈಕ್ವೇಷನ್ 2ನ ಮಲ್ಟಿಪ್ಲೈ ಬೈ 3 ಮಾಡಿದ್ದೀನಿ. ಅಂದರೆ ಈ ಈಕ್ವೇಷನ್ನ ನಾನು ಇಂಟು 3 ಮಾಡಿದ್ದೀನಿ. ಅವಾಗ ಏನಾಗುತ್ತೆ, ಇದು 3 ಮಲ್ಟಿಪ್ಲೈ ಮಾಡಿದ್ರಿಂದ x ಇದ್ದಿದ್ದು 3x ಆಯ್ತದೆ, ಪ್ಲಸ್ y ಇದ್ದಿದ್ದು ಪ್ಲಸ್ 3y ಆಯ್ತದೆ, = 5 ಇದ್ದಿದ್ದು 15 ಆಯ್ತದೆ. 5 3 = 15. ಬಟ್ ಇಲ್ಲಿ ನೀವು ಕೇಳ್ತೀರಾ, ಲೈಕ್ 3ಇಂದನೇ ಏನಕ್ಕೆ ಮಲ್ಟಿಪ್ಲೈ ಮಾಡಿದೆ ನೀನು ಅಂತ. ಅವಾಗ ಏನಕ್ಕೆ ಅಂದರೆ, ನಾನು ಇದರಲ್ಲಿ ಈ ಥರ ಪ್ರಾಬ್ಲಮಲ್ಲಿ ಎಲಿಮಿನೇಷನ್ ಮೆಥಡಲ್ಲಿ ನಿಮ್ಮದು ಮೇಯ್ನ್ ಗೋಲ್ ಏನಿರಬೇಕು ಅಂದರೆ, ಯಾವುದಾದ್ರೂ ಈಗ ಒಂದು ವೇರಿಯೇಬಲ್ ಅಂದರೆ ಇಲ್ಲಿ ಎಕ್ಸ್ ಮತ್ತು ವೈನ ವೇರಿಯೇಬಲ್ ಅಂತೀವಿ, ಯಾವುದಾದ್ರೂ ಒಂದನ್ನು ಮಾತ್ರ ನಾವು ಇಟ್ಕೋಬೇಕು ಫೈನಲ್ ಸ್ಟೆಪ್ಪಿಗೆ. ಸೊ ದಟ್ ನಮಗೆ ಅದು ವ್ಯಾಲ್ಯೂ ಗೊತ್ತಾಗಬೇಕು. ಅದರಿಂದ ನಾವು ಇನ್ನೊಂದನ್ನು ಕಂಪ್ಲೀಟ್ ಕ್ಯಾನ್ಸಲ್ ಮಾಡಬೇಕು, ನಮ್ಮ ಕ್ಯಾಲ್ಕುಲೇಷನಿಂದ ತೆಗೆದಾಕಬೇಕು. ಅದರಿಂದ ಇಲ್ಲಿ ನಾನು ಇಲ್ಲಿ ಆ್ಯಕ್ಚುಲಿ 2 ಕೂಡ ಮಲ್ಟಿಪ್ಲೈ ಮಾಡ್ಬೋದಿತ್ತು, ಇಲ್ಲ 3 ಕೂಡ ಮಾಡ್ಬೋದಿತ್ತು. ಸೊ ನಾನು 3 ಮಾಡಿದೆ, ಯಾಕಂದರೆ 2 ಮಾಡಿದರೆ 2x ಮತ್ತು 2x ಆಯ್ತಿತ್ತು, ಇದನ್ನು ಕ್ಯಾನ್ಸಲ್ ಮಾಡ್ಬೋದಿತ್ತು. ಸೊ ಎಕ್ಸ್ ವ್ಯಾಲ್ಯೂ ಕಂಪ್ಲೀಟ್ ಹೋಗಿರೋದು. ಇಲ್ಲಿ 3 ಮಾಡಿರೋದ್ರಿಂದ ನಾನು y ಕಂಪ್ಲೀಟ್ ಹೋಗುತ್ತೆ, 3y ಮತ್ತು y ಕಂಪ್ಲೀಟ್ ಹೋಗುತ್ತೆ ನಾನು ಅದು ಕ್ಯಾನ್ಸಲೇಷನ್ ಮಾಡಿದಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಸೊ ಇವಾಗ ನಾನು ಕ್ಯಾನ್ಸಲೇಷನ್ ಸ್ಟೆಪ್ಸಿಗೆ ಬರೋಣ. 3x ಇದು ಮಲ್ಟಿಪ್ಲೈ ಮಾಡಾದಮೇಲೆ 3x + 3y = 15 ಬರುತ್ತೆ. ನೆಕ್ಸ್ಟು ಫಸ್ಟ್ನೇ ಈಕ್ವೇಷನ್ 2x - 3y = 4 ಬರುತ್ತೆ. ಇಲ್ಲಿ ನಾನು ಅಡಿಷನ್ ಮಾಡ್ತೀನಿ. ಅಡಿಷನ್ ಮಾಡಿದಾಗ ಏನಾಗುತ್ತೆ, 15 + 4 ಬಂದರೆ 19 ಆಗುತ್ತೆ. ಈ 3x + 3y ಮತ್ತು -3y ಕ್ಯಾನ್ಸಲ್ ಆಗುತ್ತೆ. 3x + 2x ಬಂದು 5x ಆಗುತ್ತೆ. ಬಟ್ ಇಲ್ಲಿ ನೀವು ಕೇಳ್ತೀರಾ, ಲೈಕ್ ಅಡಿಷನ್ನೇ ಎಂತಕ್ಕೆ ಮಾಡಿದೆ ನೀನು ಅಂತ. ಅದಕ್ಕೆ ಇಲ್ಲಿ SSS ರೂಲ್ ಇದೆ. SSS ರೂಲ್ ಏನು ಹೇಳುತ್ತೆ ಅಂದರೆ, ಪ್ಲಸ್ಸು ಮತ್ತು ಮೈನಸ್ ಇದೆ. ನೀವು ಈ ಪ್ಲಸ್ಸು ಮತ್ತು ಮೈನಸ್ನ ಹೆಂಗೆ ನೋಡಬೇಕು ಅಂದರೆ, ಈ ಈಕ್ವೇಷನ್ ಮತ್ತು ಈ ಈಕ್ವೇಷನ್ನ ಹಿಂಗೆ ಕಂಪೇರ್ ಮಾಡಬೇಕು. ಇಲ್ಲಿ ಪ್ಲಸ್ ಐತೆ, ಇಲ್ಲಿ ಮೈನಸ್ ಐತೆ. ಇಡೀ ಈಕ್ವೇಷನಲ್ಲಿ ಬೇಕಾದ್ರೆ ಇಲ್ಲಿ ಬೇಕಾದ್ರೂ ಇರ್ಬೋದು, ಇಲ್ಲಿ ಪ್ಲಸ್ ಇದು ಇಲ್ಲಿ ಮೈನಸ್ ಇದ್ದೆ, ಅವಾಗಲೂ ಕೂಡ ನೀವು ಆ್ಯಡ್ ಮಾಡಬೇಕು. ಇದು ಉಲ್ಟಾ ಕೂಡ ಇರ್ಬೋದು, ಇಲ್ಲಿ ಮೈನಸ್ ಇದು ಇಲ್ಲಿ ಪ್ಲಸ್ ಇರ್ಬೋದು. ಆ ಥರ ಒಟ್ಟಿನಲ್ಲಿ ಗೊತ್ತಾಗ್ತಿದೆ ತಾನೆ ನಾನು ಹೇಳ್ತಾ ಇರೋದು, ಹಾಗೆ. ಬಟ್ ಅದೇ ಎಕ್ಸಾಂಪಲ್, ಈಗ 3x + 3y = 15 ಇತ್ತು, 2x + 3y = 4 ಇತ್ತು. ಇಂಥ ಟೈಮಲ್ಲಿ ನೀವು ಸಬ್ಟ್ರಾಕ್ಷನ್ ಮಾಡಬೇಕು. ಅದನ್ನೇ ಇಲ್ಲಿ ಹೇಳೋದು ನೋಡಿ. ಮೈನಸ್ ಮತ್ತು ಮೈನಸ್ ಇದ್ದರೆ ಸಬ್ಟ್ರಾಕ್ಷನ್ ಮಾಡಿ, ಪ್ಲಸ್ ಮತ್ತು ಪ್ಲಸ್ ಇದ್ದರೆ ಸಬ್ಟ್ರಾಕ್ಷನ್ ಮಾಡಿ. ಇಲ್ಲಿ ಪ್ಲಸ್ ಮತ್ತು ಪ್ಲಸ್ ಐತೆ, ಸಬ್ಟ್ರಾಕ್ಷನ್ ಮಾಡ್ತೀನಿ. ಅದೇ ಇಲ್ಲಿ ಏನಾದರೂ ಇಲ್ಲೂ ಕೂಡ ಮೈನಸ್ ಇತ್ತು, ಆವಾಗ ಸಬ್ಟ್ರಾಕ್ಷನ್ನೇ ಮಾಡ್ತೀನಿ. ಅದೇ ಏನಾದರೂ ಇಲ್ಲಿ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಇತ್ತು, ಆವಾಗ ನಾನು ಆ್ಯಡ್ ಮಾಡ್ತೀನಿ. ಆ್ಯಂಡ್ ಈ ಸೈನ್ ಬೇಕಾದ್ರೆ ಇಲ್ಲಿ ಕೂಡ ಅಪ್ಲಿಕೇಬಲ್ ಆಗ್ಬೋದು. ಲೈಕ್ ಯಾವುದಾದ್ರೂ ಒಂದರಲ್ಲಿ ಇರಬೇಕಷ್ಟೇ. ಈ ಬೇಕಾದ್ರೆ ಇಲ್ಲಿ ಪ್ಲಸ್ ಇದ್ದು ಈ ಥರ ಇದ್ದಾಗ ನೀವು ಅಡಿಷನ್ನೇ ಮಾಡಬೇಕು ನಾನು, ಯಾಕಂದರೆ ಒಂದು ಪ್ಲಸ್ ಐತೆ, ಇನ್ನೊಂದು ಮೈನಸ್ ಐತೆ. ಸೊ ಅದರಿಂದ ಆ್ಯಡ್ ಮಾಡ್ತೀನಿ. ನೋಡಿ ಇಲ್ಲಿ ಉಲ್ಟಾ ಕೂಡ ಇದೆ, ಅದೇ ರೂಲ್ ಹೇಳೋದು. ಅದೇ ಈಗ ಏನಾದರೂ -3x - 3y = 15 ಇತ್ತು, ಅದೇ -2x - 3y = 4 ಇತ್ತು. ಇಂಥ ಟೈಮಲ್ಲಿ ನೀವು ಏನು ಮಾಡಬೇಕು ಅಂದರೆ ಸಬ್ಟ್ರಾಕ್ಷನ್ ಮಾಡಬೇಕು. ಸೊ ಅದು ನೆಕ್ಸ್ಟ್ ಬರೋ ಪ್ರಾಬ್ಲಮ್ಸಲ್ಲೂ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈ ಪ್ರಾಬ್ಲಮ್ಸ್ ನೋಡಿ. ಇವಾಗ ನಾನು ಇಲ್ಲಿ ಅಡಿಷನ್ ಮಾಡ್ತಾಯಿದ್ದೀನಿ, ಡಿಫ್ರೆಂಟ್ ಸೈನ್ಸ್ ಇರೋದ್ರಿಂದ. ಸೊ +3y ಮತ್ತು -3y ಇದನ್ನು ನೀವು ಲೈಕ್ ಇನ್ನೂ ಬಿಡಿಸ್ಬೇಡಿ ಅಂತ ಅಂದರೆ, +3y - 3y. ಈಗ ಇಲ್ಲಿ y ಬಿಟ್ಟಾಕಿ, 3 + 3 - 3 ಅಂದರೆ 0ನೇ ಅದು. ಸೊ ಅದರಿಂದ ಕ್ಯಾನ್ಸಲ್ ಆಗುತ್ತೆ. ಸೊ ಕ್ಯಾನ್ಸಲ್ ಆಯಿತು. ಇದು ಇಲ್ಲಿ ಪ್ಲಸ್ ಇರುತ್ತೆ, ಏನೂ ಇಲ್ಲಾಂದರೆ ಪ್ಲಸ್ ಇರುತ್ತೆ, ಇಲ್ಲೂ ಕೂಡ ಪ್ಲಸ್ ಇರುತ್ತೆ. ಸೊ ಅದರಿಂದ 5x = 19, x = 19/5.
ಎಕ್ಸ್ ವ್ಯಾಲ್ಯೂ ಗೊತ್ತಾಯ್ತಾ. ಈಗ ಈ ಎಕ್ಸ್ ವ್ಯಾಲ್ಯೂನ ನಾವು ಇವೆರಡು ಇಕ್ವೇಷನ್ ಯಾವುದಕ್ಕಾದ್ರೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ನಾನಿಲ್ಲಿ 1ಗೆ ಹಾಕಿದ್ದೀನಿ, ಅಂದರೆ 1 ಅಂದರೆ ಈ ವ್ಯಾಲ್ಯೂಗೆ ಹಾಕಿದ್ದೀನಿ, ಅಲ್ಲ ಈ ಈಕ್ವೇಷನ್ 2ಗೆ ಹಾಕಿದ್ದೀನಿ. ಇಲ್ಲಿ ನಾನು ಈಕ್ವೇಷನ್ 2 ಅಂದರೆ ಇದು. ನಾನು ಇದಕ್ಕೆ ಯಾಕೆ ಹಾಕಿದ್ದೀನಿ, ಯಾಕಂದರೆ ಕ್ಯಾಲ್ಕುಲೇಷನ್ ಸಿಂಪಲ್ ಆಗುತ್ತೆ. ಇಲ್ಲಿ ನೋಡಿ 2 ಈಗ ನಾನೇನಾದರೂ ಈ ಎಕ್ಸ್ನ ಇದಕ್ಕೆ ಹಾಕಿದ್ರೆ 2 ಇಂದ 19/5ನ ಮಲ್ಟಿಪ್ಲೈ ಮಾಡಬೇಕು. ಸುಮ್ಮನೆ ಅದು ತಲೆನೋವು. ಅದಕ್ಕಿಂತ ನಾನೇನು ಮಾಡ್ತೀನಿ, ಈ ಎಕ್ಸ್ ವ್ಯಾಲ್ಯೂನ ಎತ್ತಿ ನಾನು ಈ ಈಕ್ವೇಷನ್ಗೆ ಹಾಕ್ತೀನಿ. ಸೊ ಅಲ್ಲಿ 19/5 ಪ್ಲಸ್ ವೈ ಈಸ್ ಈಕ್ವಲ್ ಟು 5 ಬಂತು. ಈಗ y ಈಸ್ ಈಕ್ವಲ್ ಟು 5 ಹಂಗೆ ಬರ್ಕೋತೀನಿ. ಈ ಪ್ಲಸ್ ಇಲ್ಲೇನಿದ್ರು ಪ್ಲಸ್ ಇರುತ್ತೆ. 19/5ನ ಈ ಕಡೆ ಕಳಿಸಿದ್ರೆ -19/5 ಆಯ್ತದೆ. ಈಗ ಈ ಸ್ಟೆಪ್ ಹೆಂಗೆ ಬಂತು ಸರ್ ಅಂತ ಕೇಳಿದ್ರೆ ನೀವು ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತೀವಿ. 5 ಹಿಂಗಿದ್ರೆ ಈ 5ನ ಇದ್ರ ಜೊತೆ ಮಾಡ್ತೀನಿ. ಇಲ್ಲಿ ಏನೂ ಇಲ್ಲ ಅಂದರೂ ಕೂಡ ಇಲ್ಲಿ 1 ಅಂತ ಇರುತ್ತೆ. ಸೊ ಈ 1ನ ಇದ್ರ ಜೊತೆ ಮಾಡ್ತೀನಿ. ಆವಾಗ 5 5s 25 ಆಯಿತು, 19 1s 19 ಆಯಿತು. ಡಿವೈಡೆಡ್ ಬೈ ಇವೆರಡರ ಕಾಮನ್ ಬಂದರೆ 5 ಬರುತ್ತೆ. ಸೊ ಈಗ ಈ ಸ್ಟೆಪ್ ಬಂತು. ಇದನ್ನು ಮಾಮೂಲಿ ಲೈಕ್ ಸಪ್ರಾಕ್ಷನ್ ಮಾಡೋದು. 25 19 ಹೋದರೆ 6 ಬರುತ್ತೆ, 6/5. ಇದು ನಮ್ಮ ಆನ್ಸರ್. ಇದು ಎಲಿಮಿನೇಷನ್ ಮೆಥಡ್. ಇದೇ ರೀತಿ ಇನ್ನೆರಡು ಪ್ರಾಬ್ಲಮ್ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮಲ್ಲಿ 3x + 4y = 10 ಆ್ಯಂಡ್ 2x - 2y = 2 ಅಂತ ಇದೆ. ಇದು ಸ್ಟ್ರೈಟ್ ಫಾರ್ವರ್ಡ್ ಪ್ರಾಬ್ಲಮ್ಮೆ. ಸೊ ನಾನು ಹೇಳ್ದಂಗೆ ಇವೆರಡೂ ಮತ್ತೆ ಬರ್ಕೋತೀನಿ. ಲೈಕ್ 3x + 4y = 10ನ ಈಕ್ವೇಷನ್ 1 ಅಂತ ಕೊಡ್ತೀನಿ. 2x - 2y = 2ನ ಈಕ್ವೇಷನ್ 2 ಅಂತ ಕೊಡ್ತೀನಿ. ಸೊ ಇಲ್ಲಿ ಈಕ್ವೇಷನ್ 2ನ 2 ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ. ಯಾಕೆ ಅಂದರೆ ನೋಡಿ, ಇಲ್ಲಿ ನಾನು ಇದನ್ನು ಲೈಕ್ ಕ್ಯಾನ್ಸಲ್ ಔಟ್ ಮಾಡಬೇಕಿತ್ತಲ್ಲ, ಅದರಿಂದ ಈಗ ನಾನು 2 ಏನೋ ಮಾಡಿದ್ರೆ ಈ 2 4 ಆಗುತ್ತೆ. ಲೈಕ್ ಇದು ಕೂಡ 4 ಆಗುತ್ತೆ, 4x ಆಗುತ್ತೆ. ಇಲ್ಲೂ ಕೂಡ 4y ಆಗುತ್ತೆ, = 2 ಆಯ್ತದೆ. ಸೊ 4y ಮತ್ತು ಈ 4y ಎರಡು ಕ್ಯಾನ್ಸಲ್ ಔಟ್ ಆಗುತ್ತೆ ಈ ಸ್ಟೆಪ್ಪಲ್ಲಿ ಇದ್ದಂಗೆ. ಅದರಿಂದ ನಾನು 2 ಮಾಡಿದೆ. ನಾನು ಬೇರೆ ನಂಬರ್ ಆ್ಯಕ್ಚುಲಿ ಎಲ್ಲ ಮಾಡ್ಬೋದು, ಬಟ್ ಕ್ಯಾನ್ಸಲೇಷನ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನೀವು ಆದಷ್ಟು ಕ್ಯಾಲ್ಕುಲೇಷನ್ಸ್ನ ಈಸಿ ಇಟ್ಕೋಬೇಕು ಈ ಥರ ಸ್ಟೆಪ್ಸಲ್ಲಿ. ಸೊ ಇಂಟು 2 ಮಾಡಿದ್ದೀನಿ. ಇಂಟು 2 ಮಾಡಿದಾಗ ಏನಾಗುತ್ತೆ, 2x ಇದ್ದಿದ್ದು 4x ಆಯಿತು, ಮೈನಸ್ ಹಂಗೆ ಬರ್ಕೊಂಡೆ. 2y ಇದ್ದಿದ್ದು 4y ಆಯಿತು, = 2 ಇದ್ದಿದ್ದು 4 ಆಯಿತು, ಯಾಕಂದರೆ 2 2s 4. ಇನ್ನು ಇದು ಈ ಈಕ್ವೇಷನ್ ಹಂಗೆ ಬರ್ಕೋತೀನಿ, 3x + 4y = 10 ಅಂತ. ಇವಾಗ ಇಲ್ಲಿ ನಾನು ಆವಾಗಲೇ ಒಂದು ರೂಲ್ ಹೇಳಿದೆ ಗೊತ್ತಾ, ಪ್ಲಸ್ಸು ಮೈನಸ್ಸು ಅದು ಇದು ಅಂತ. ಇಲ್ಲೂ ನೋಡಿ, ಇಲ್ಲಿ ಪ್ಲಸ್ ಐತೆ, ಇಲ್ಲೂ ಪ್ಲಸ್ ಐತೆ, ಓಕೆ ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಮೈನಸ್ ಐತೆ, ಇಲ್ಲಿ ಪ್ಲಸ್ ಐತೆ. ಅದರಿಂದ ಏನು ಮಾಡಬೇಕು, ನಾವು ಆ್ಯಡ್ ಮಾಡಬೇಕು, ಯಾಕಂದರೆ ಕ್ಯಾನ್ಸಲ್ ಔಟ್ ಆಯ್ತದೆ. ಇದು ನೀವು ಆ್ಯಕ್ಚುಲಿ ಇನ್ನೊಂದು ರೂಲ್ ಬರುತ್ತೆ, ಬಾಡ್ಮಾಸ್ ರೂಲ್ ಅಂತ. ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ, ಎರಡೂ ಒಂದೇ ಅಲ್ಲ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಈಗ ನಾವು ಅಡಿಷನ್ ಮಾಡ್ತಾಯಿದ್ದೀನಿ. ಅಡಿಷನ್ ಮಾಡಿದಾಗ ಏನಾಗುತ್ತೆ, ಈ +4y -4y ಮತ್ತು +4y ಕ್ಯಾನ್ಸಲ್ ಆಯ್ತದೆ. 4 + 3 7x ಆಯಿತು. 10 + 4 ಬಂದು 14 ಆಯಿತು. x = 14/7 ಆಯಿತು. ಸೊ 7 1s 7 2s 14. x = 2. ಇದು ಎಕ್ಸ್ ವ್ಯಾಲ್ಯೂ. ಈಗ ಈ ಬರೋ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೀವು ಯಾವ ಈಕ್ವೇಷನ್ ಬೇಕಾದ್ರೂ ಹಾಕ್ಬೋದು, ಬಟ್ ನಾನು ಇದರಲ್ಲಿ 2ಗೆ ಹಾಕಿದ್ದೀನಿ. ಯಾಕಂದರೆ ಎರಡು ಕೂಡ ಕಾಮನ್ ಐತೆ ನೋಡಿ, 2 ಐತೆ, ಇಲ್ಲೂ 2 ಐತೆ, ಇಲ್ಲೂ 2 ಐತೆ. ಸೊ ಎಕ್ಸ್ ವ್ಯಾಲ್ಯೂ ಕೂಡ 2 ಬಂದಿರೋದ್ರಿಂದ 2 1s ಟೇಬಲ್ ನನಗೆ ಈಸಿ. ಸೊ ಅದರಿಂದ ನಾನು ಎಕ್ಸ್ ವ್ಯಾಲ್ಯೂನ ಈಕ್ವೇಷನ್ 2 ಹಾಕಿದ್ದೀನಿ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಲ್ಲೈತೆ, 2 × x ಐತೆ, ಅಂದರೆ 2 × 2 ಎಕ್ಸ್ ವ್ಯಾಲ್ಯೂ 2 ಮೈನಸ್ ವೈಗೆ ಹಾಕೋಂಗಿಲ್ಲ, ಯಾಕಂದರೆ ವೈ ನಮಗೂ ಇನ್ನೂ ಗೊತ್ತಿಲ್ಲ, ವೈ ಕಂಡುಹಿಡಿಬೇಕು ನಾವು. -2y ಹಂಗೆ ಬರ್ಕೊತೀನಿ, = 2 ಹಂಗೆ ಬರಿತೀನಿ. 2 2s 4 ಬರಿತೀನಿ, -2y = 2 ಅದು ಹಂಗೆ ಇರುತ್ತೆ. ಈ 4ನ ಈ ಕಡೆ ಕಳಿಸಿದ್ರೆ ಪ್ಲಸ್ ಇರೋದು ಮೈನಸ್ ಆಯಿತು. -2y = 2 - 4. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ y ಹಂಗೆ ಇಟ್ಕೋತೀನಿ. +2 - 4 ಅಂದರೆ 2, ಅಂದರೆ ಇವೆರಡನ್ನು ಮೈನಸ್ ಮಾಡಬೇಕು. ಸೊ 2 ಬರ್ಕೋತೀನಿ, ಬಟ್ ಗ್ರೇಟರ್ ನಂಬರ್ ಸೈನ್ ಬಂದು ಮೈನಸ್ ಐತೆ, ಅದರಿಂದ ಮೈನಸ್ ಆಗ್ತೆ. ಈಗ ಈ 2 ಇದ್ದಿದ್ದನ್ನ ಈ ಸ್ಟೆಪ್ಪಿಗೆ ಕಳಿಸಿದಾಗ ಡಿವಿಷನ್ಗೆ ಹೋಗುತ್ತೆ, ಯಾಕಂದರೆ ಇದು ಮಲ್ಟಿಪ್ಲಿಕೇಶನಲ್ಲಿ ಐತೆ, ಇಲ್ಲಿ ಡಿವಿಷನ್ಲಾಗುತ್ತೆ. ನೋಡಿ ಇದನ್ನು ಕೇಳ್ಬೋದು, ಇದು ಇಲ್ಲಿಗೆ ಹೋದಾಗ ಅದು ಯಾಕೆ ಸಪ್ರಾಕ್ಷನ್ಗೆ ಹೋಯ್ತು, ಇದು ಇಲ್ಲಿದ್ದಾಗ ಯಾಕೆ ಡಿವಿಷನ್ಗೆ ಹೋಯ್ತು ಅಂತ. ಇದು ಬೇಸಿಕ್ ರೂಲ್ ಆ್ಯಕ್ಚುಲಿ. ನೀವು ಇದನ್ನು ಯೂಟ್ಯೂಬಲ್ಲಿ ಬೇಕಾದ್ರೆ ಬಾಡ್ಮಾಸ್ ರೂಲ್ ಅಂತ ಹೊಡೀರಿ, ಗೊತ್ತಾಗುತ್ತೆ. ಈಗ a × b ಅಂತ ಇತ್ತು ಅಂದ್ಕೊಳ್ಳಿ, ಅಲ್ಲ ಬೇಡ, 2 × 2 ಅಂತ ಇತ್ತು, = 1 ಅಂತ ಐತೆ. ಈ 2ನ ನಾನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, 2 = 1/2 ಆಗುತ್ತೆ. ಮಲ್ಟಿಪ್ಲಿಕೇಷನ್ನಲ್ಲಿರೋದು ಡಿವಿಷನ್ಗೆ ಬರುತ್ತೆ, ಆಯಿತಾ. ಇಲ್ಲ ನ್ಯೂಮರೇಟ್ರಲ್ಲಿರೋದು ಡಿನಾಮಿನೇಟ್ರಿಗೆ ಬರುತ್ತೆ. ಈ ಥರ ನೀವು ತಲೆಯಲ್ಲಿ ಇಟ್ಕೋಬೇಕು. ಅದೇ 2 + 2 = 1 ಅಂತ ಇತ್ತು. ಈ 2ನ ಈ ಕಡೆ ಕಳಿಸಿದಾಗ ಏನಾಗುತ್ತೆ, 2 = 1 - 2. ಇಲ್ಲಿ ಪ್ಲಸ್ ಐತೆ, ಇದು ಈ ಕಡೆ ಬಂದರೆ ಮೈನಸ್ ಆಯ್ತದೆ. ಸೊ ಇದೊಂದು ವೀಡಿಯೋನ ನೀವು ಯೂಟ್ಯೂಬಲ್ಲಿ ಬೇರೆ ಚಾನಲ್ಸಲ್ಲಿ ನೋಡಿ, ಬಾಡ್ಮಾಸ್ ರೂಲ್ ಅಂತ ಸಿಗುತ್ತೆ. ಸೊ ವೈ ಗೊತ್ತಾಯಿತು. ಇದು ಆ್ಯಕ್ಚುಲಿ ನಮಗೆ ಏನು
ಫೌಂಡೇಶನ್. ನೀವು ಆ್ಯಕ್ಚುಲಿ ಸ್ಟಾರ್ಟಿಂಗ್ ನೀವು ಎಕ್ಸೇ ಕಂಡುಹಿಡಿಬೇಕು ಅಂತ ಏನಿಲ್ಲ, ವೈ ಕೂಡ ಕಂಡುಹಿಡಿಬೋದು. ಇಲ್ಲೇ ನಾನು ಏನಾದರೂ ಸಪೋಸ್ ಇಲ್ಲಿ 3x ಐತೆ, ಇಲ್ಲಿ ನಾನು 3x ಬರೋಂಗೆ ನಾನು ಮಾಡಿಕೊಂಡು ನೀವು ಬರೀ ಮಲ್ಟಿಪ್ಲಿಕೇ ಬೈ 3 ಅಂತಲೇ ಮಾಡ್ಕೋಬೇಕಂತ ಏನಿಲ್ಲ, ಡಿವಿಷನ್ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ಅಡಿಷನ್ ಕೂಡ ಇನ್ನೂ ಯೂಸ್ ಮಾಡ್ಕೋಬೋದು. ಹೆಂಗಾದರೂ ಮಾಡಿ ಒಟ್ಟಿನಲ್ಲಿ 2 ನಂಬರ್ ಸೇಮ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡೋ ಥರ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಸೇಮ್ ಸೈನ್ ಇತ್ತಾ ಆವಾಗ ನೀವು ನೀವೇನೇ ಸಬ್ಟ್ರಾಕ್ಷನ್ ಮಾಡಿಬಿಡಿ, ಅವಾಗೆಲ್ಲ ಕ್ಯಾನ್ಸಲ್ ಔಟ್ ಆಯ್ತದೆ. ಸೊ ಇದು ಅದು. ಈಗ ನೆಕ್ಸ್ಟ್ ಕ್ವಶನ್, ಇದು ಸ್ವಲ್ಪ ಬೇರೆ ಥರ ಇದೆ, ಜಸ್ಟ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ. 3x - 5y - 4 = 0 ಆ್ಯಂಡ್ 9x = 2y + 7. ಅದನ್ನು ನಾನು ಮತ್ತೆ ಬರ್ಕೊಂಡಿದ್ದೀನಿ ಇಲ್ಲಿ. 3x - 5y - 4 = 0, 9x = 2y + 7. ಈ ಥರ ಇದ್ದಾಗ ನಾವು ಏನೂ ಮಾಡೋಕ್ಕಾಗಲ್ಲ. ಬಟ್ ನಾವೇನು ಮಾಡ್ಬೋದು ಅಂದರೆ ಇಲ್ಲಿ ಇದ್ರದ್ದು ನಾರ್ಮಲ್ ಫಾರ್ಮ್ ಏನಿದೆ ಹಂಗೆ ಬರ್ಕೋಬೇಕು. ನಾರ್ಮಲ್ ಫಾರ್ಮ್ ಅಂದರೆ ಏನು ನೋಡಿ, ಇಲ್ಲೆಲ್ಲ 3x ಮತ್ತು y ಈಕ್ವಲಿಂದ ಈ ಕಡೆ ಐತೆ, ಸಪ್ರೇಟ್ ನಂಬರ್ ಏನಿದೆ ಅದನ್ನು ಈ ಕಡೆ ಐತೆ. ಇಲ್ಲೂ ನೋಡಿ x ಮತ್ತು y ಒಂದು ಕಡೆ ಈಕ್ವಲ್ ಆದಮೇಲೆ ಈ ಕಡೆ ಬೇರೆ ನಂಬರ್, ಅದೇ ರೀತಿ ಇದನ್ನು ಬರ್ಕೋಬೇಕು. ಸೊ 3x ಹಂಗೆ ಬರ್ಕೋತೀನಿ, -5y ಕೂಡ ಹಂಗೆ ಬರ್ಕೋತೀನಿ. ಈ 4ನ ಈಕ್ವಲಿಂದ ಆ ಕಡೆ ಹಾಕಬೇಕು. ಸೊ -4 ಇರೋದು +4 ಆಯಿತು, ಅದು ಹಂಗೆ. ನೆಕ್ಸ್ಟು 9x ಹಂಗೆ ಬರ್ಕೋತೀನಿ, ಈ 2yನ ಈ ಕಡೆ ಹಾಕೋತೀನಿ. ಸೊ +2y ಇರೋದು ಈ ಕಡೆ ಬಂದಾಗ -2y ಆಯಿತು, = 7. 1 ಮತ್ತು ಈಕ್ವೇಷನ್ 2 ಅಂತ ಕೊಟ್ಕೊಂಡೆ. ಇವಾಗ ಇಲ್ಲಿ ನೋಡಿ ನಾನು ಹೇಳ್ತೀನಿ, ಆವಾಗಲಿಂದ ನೋಡಿ ಎಕ್ಸ್ನ ಕಂಡುಹಿಡ್ಕೊಂಬಂದ್ವಾ, ಇವಾಗ ನೋಡಿ ಎಕ್ಸ್ನೇ ತೆಗ್ದಾಕ್ತೀವಿ. ಈಕ್ವೇಷನ್ 1ನ ನಾನು 3ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಯಾಕಂದರೆ ನೋಡಿ ಇಲ್ಲಿ 5y ವ್ಯಾಲ್ಯೂ ಬಂದು 5 ಮತ್ತು 2 ಐತೆ. ಇವೆರಡನ್ನೂ ನಾವು ಈಕ್ವಲ್ ಔಟ್ ಮಾಡೋಕ್ಕೆ ತುಂಬ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ, ಎಕ್ಸ್ಟ್ರಾ ಸ್ಟೆಪ್ ಆಗುತ್ತೆ. ಅದೇ ಇಲ್ಲಿ ನೋಡಿ, ಇಲ್ಲಿ 9 ಐತೆ, ಇಲ್ಲಿ 3 ಐತೆ. 3ನ 3ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಕೂಡ 9 ಆಯ್ತದ, ಆವಾಗ 9x ಮತ್ತು 9x ಕ್ಯಾನ್ಸಲ್ ಮಾಡ್ಬೋದಾ, ಅದರಿಂದ ನಾನು 3ನ ಮಲ್ಟಿಪ್ಲೈ ಮಾಡ್ತೀನಿ ಈಕ್ವೇಷನ್ 1 ಜೊತೆ. ಸೊ ಈ 3x ಇದ್ದಿದ್ದು ಮಲ್ಟಿಪ್ಲೈ ಬೈ 3 ಅಂದರೆ 3 3s are 9x, ಮೈನಸ್ ಹಂಗೆ ಇರುತ್ತೆ, 3 5s are 15 -15y = 3 4s are 12. ಇನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ, ನೀವೇನೇ ಮಲ್ಟಿಪ್ಲೈ ಮಾಡಿದ್ರು ಅಲ್ಲಿರೋ ಅಷ್ಟು ಟರ್ಮ್ಗಳಿಗೂ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗಬೇಕು. ಇದು ಯಾವುದೋ ಒಂದಕ್ಕೆ ಮಾಡಿಬಿಟ್ಟು ಇನ್ನೊಂದು ಬಿಡೋದಲ್ಲ, ಪ್ರತಿಯೊಂದಕ್ಕೂ ಮಾಡಬೇಕು. ಸೊ ಅವಾಗೇನಾಯಿತು, 9x - 15y = 12. ಈಕ್ವೇಷನ್ 2 ಹಂಗೆ ಇರುತ್ತೆ, 9x - 2y = 7. ಸೊ ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿ ನೋಡಿ ಇನ್ನೊಂದು, ಇಲ್ಲೂ ಕೂಡ ಮೈನಸ್ ಇದೆ, ಇಲ್ಲೂ ಕೂಡ ಮೈನಸ್ ಇದೆ, ಇಲ್ಲೂ ಕೂಡ ಪ್ಲಸ್ ಐತೆ, ಇಲ್ಲೂ ಕೂಡ ಪ್ಲಸ್ ಐತೆ. ನಾವು ಹಿಂಗೆ ನೋಡಬೇಕಾಗಿರೋದು. ಸೊ ಇದರಿಂದ ಇಲ್ಲಿ ಏನು ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು. ಸೊ ಸಬ್ಟ್ರಾಕ್ಷನ್ ಮಾಡಬೇಕು ಅಂದಾಗ ನಾವು ಸಬ್ಟ್ರಾಕ್ಷನ್ ಮಾಡಿದಾಗ ಏನಾಯ್ತದೆ, 9x ಮತ್ತು 9x ಎರಡು ಕ್ಯಾನ್ಸಲ್ ಆಯ್ತದೆ. ಇಲ್ಲಿ 12 ಮತ್ತು 7 ಐತೆ, 5 ಆಯ್ತದೆ. ಇಲ್ಲಿ 15 ಮತ್ತು 2 ಐತೆ. ಇಲ್ಲಿ ಸ್ವಲ್ಪ ಟ್ರಿಕ್ಕಿ ಐತೆ ನೋಡಿ, -15 ಮತ್ತು -2 ಐತೆ. ಇವೆರಡನ್ನೂ ಸಬ್ಟ್ರಾಕ್ಷನ್ ಮಾಡಿದಾಗ 13 ಬಂತು. ಬಟ್ ಗ್ರೇಟರ್ ನಂಬರ್ ಸೈನ್ ಬಂದು -15ಗೆ ಗ್ರೇಟರ್ ನಂಬರ್ ಸೈನ್ ಏನೈತೆ ಮೈನಸ್ ಐತೆ, ಅದರಿಂದ ಇದನ್ನು ಮೈನಸ್ ಅಂತ ಹಾಕ್ತೀನಿ. ಸೊ ಇದು ನಿಮಗೆ ಅದು ಬಾಡ್ಮಾಸ್ ರೂಲಲ್ಲೇ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಸೊ y = 5/13 ಆಯಿತು. ಈ ಮೈನಸ್ ಇಲ್ಲೇ ಐತೆ, ಇದನ್ನೆತ್ತು ಈ ಕಡೆ ಹಾಕಿದ್ರೆ ಇಲ್ಲಿ ಕೂಡ ಮೈನಸ್ ಆಯ್ತದೆ. ಸೊ ಸಿಂಪಲ್, ಲೈಕ್ ಈ 13 ಈ ಕಡೆ ಹೋಗಬೇಕಾದ್ರೆ -13 ಆಗೋಗುತ್ತೆ. ಸೊ ಈ -13 ಸೈನು -5/3 ಆಗಿ ಕನ್ವರ್ಟ್ ಆಗುತ್ತೆ, ಅದು ಅದಕ್ಕೂ ಸೇರುತ್ತೆ, ಆ ರೀತಿ. ಈಗ y ವ್ಯಾಲ್ಯೂ ಗೊತ್ತಾಯಿತು. ಇವಾಗ ನೆಕ್ಸ್ಟ್ ಈ y ವ್ಯಾಲ್ಯೂನ ಈಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ನಾವು. ಈಕ್ವೇಷನ್ 1ಗೆ ಯಾಕೆ ಮಾಡಬೇಕು, ನಿಮ್ಮ ಇಷ್ಟ. ನೀವು ಈಕ್ವೇಷನ್ 2ಗಾದರೂ ಮಾಡಿ, ಈಕ್ವೇಷನ್ 1ಗಾದರೂ ಮಾಡಿ, ಎಲ್ಲದಕ್ಕೂ ಸೇಮ್ ಆನ್ಸರ್ ಬರುತ್ತೆ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ನಾನು ಈಕ್ವೇಷನ್ 1ಗೆ ಮಾಡಿದ್ದೀನಿ, ಯಾಕಂದರೆ ಈಸಿಯಾಗಿ ಮಾಡ್ಬೋದು. ಆಮೇಲೆ ಇನ್ನೊಂದು ನೋಡಿ, ಇಲ್ಲೂ ಕೂಡ 5/13 ಐತೆ, ಇಲ್ಲೂ ಕೂಡ 5 ಐತೆ. ಸೊ ಕ್ಯಾಲ್ಕುಲೇಷನ್ ಸ್ವಲ್ಪ ಈಸಿ ಆಯ್ತದೆ, ಹೆಂಗಾದರೂ ಮಾಡಿ ನಿಮ್ಮ ಇಷ್ಟ. ಸೊ ಈಕ್ವೇಷನ್ 1ಗೆ ಆಗ್ತೆ. ಸೊ ಇವಾಗ 3x ಮೈನಸ್ y ಜಾಗದಲ್ಲಿ -5/13 ಆಗ್ತೆ, = 4 ಆಗ್ತೆ. ಈಗ 3x ಹಂಗೆ ಬರ್ಕೊಂಡೆ, 5 × 5 25 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ +25 ಆಯಿತು. ಡಿವೈಡೆಡ್ ಬೈ ಡಿನಾಮಿನೇಟ್ರ್ ಹಂಗೆ ಇರುತ್ತೆ, ಡಿನಾಮಿನೇಟ್ರ್ ಏನಾಗಲ್ಲ 13 ಹಂಗೆ, = 4. 3x ಈ ಕಡೆ ಇಟ್ಕೋತೀನಿ, ಈ 25/13 ಏನೈತೆ ಅದನ್ನು ಆ ಕಡೆ ಹಾಕ್ತೀನಿ. ಬಟ್ ಇಲ್ಲಿ ಪ್ಲಸ್ ಐತೆ, ಇದು ಈ ಕಡೆ ಹೋದಾಗ ಮೈನಸ್ ಆಯ್ತದೆ. ಸೊ -25/13. ಸೊ ನೆಕ್ಸ್ಟ್ ಸ್ಟೆಪ್ ಒಂದು 3x = ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಯಾವ ಥರ ಅಂದರೆ, ಆವಾಗಲೇ ಅಲ್ಲಿ ಹೇಳಿದ್ನಲ್ಲ ನಾನು, 4 - 25/13 ಇದೆ. ಈ 13ನ 4 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ, ಅಂದರೆ 52 ಆಯಿತು. ಮೈನಸ್
ಎರಡರ ಮಧ್ಯೆ ಮೈನಸ್ ಹಂಗೆ ಇದೆ, ಸೊ ಮೈನಸ್ ಹಂಗೆ ಬರ್ಕೋತೀನಿ. 25ನ ಇಲ್ಲೇನೂ ಇಲ್ಲ ಅಂದರೆ 1 ಅಂತ ಇರುತ್ತೆ ಡಿವಿಷನ್ನು. ಸೊ 25 1s 25 ಡಿವೈಡೆಡ್ ಬೈ ಡಿನಾಮಿನೇಟ್ರು 13 × 1 13. ಇದು ಬೇಸಿಕ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತಾರೆ ಇದನ್ನ. ಇವೆಲ್ಲ ಬೇಸಿಕ್ಸು, ನೀವು ತಿಳ್ಕೊಳ್ಳೇಬೇಕಿದ್ನ. ಸೊ ಅದು ಮಾಡಿದಾಗ ಈ ವ್ಯಾಲ್ಯೂ ಬಂತು. ಇವಾಗ ನಾವು ನ್ಯೂಮರೇಟ್ರನ್ನ ಸಬ್ಟ್ರಾಕ್ಷನ್ ಮಾಡ್ತೀವಿ. 3x ಹಂಗೆ ಬರ್ಕೋತೀನಿ. 52 ಅಲ್ಲಿ 25 ಹೋದರೆ 27 ಡಿವೈಡೆಡ್ ಬೈ 13 ಹಂಗೆ ಇರುತ್ತೆ. ಸೊ x = ಇಲ್ಲಿ ಇದೊಂದು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ 3x = 27 ಡಿವೈಡೆಡ್ ಬೈ 13 ಐತೆ. ಈ 3ನ ಈ ಕಡೆ ಕಳಿಸಿದ್ದೀನಿ. ಇಲ್ಲಿ ನ್ಯೂಮರೇಟ್ರಲ್ಲಿ ಐತೆ. ಸೊ ಈ ಕಡೆ ಹೋದಾಗ ಏನಾಗುತ್ತೆ, ಡಿನಾಮಿನೇಟ್ರ್ ಆಗುತ್ತೆ. ಸೊ x = 27 ಡಿವೈಡೆಡ್ ಬೈ 13 ಇಂಟು 3. ನಾನು ಬೇಕಾದ್ರೆ ಇದನ್ನು ಇಲ್ಲಿ 13 ಜೊತೆ ಮಲ್ಟಿಪ್ಲೈ ಮಾಡಿ ಆಮೇಲೆ ಬೇಕಾದ್ರೂ ಡಿವಿಷನ್ ಮಾಡ್ಬೋದು. ಇಲ್ಲ ನಾನು ಅಷ್ಟೊಂದು ನನಗೆ ಓವರ್ ಕ್ಯಾಲ್ಕುಲೇಷನ್ ಬೇಡ, ಸಿಂಪಲಾಗಿ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲೇ 3 1s 3 9s 27 ಅಷ್ಟೇ. ಅವಾಗ ಏನಾಯ್ತದೆ 9/13. ಇಲ್ಲಿ 3 ಹೋಗುತ್ತಲ್ಲ, ಇಲ್ಲಿ 27 ಕೂಡ ಕಮ್ಮಿ ಆಗುತ್ತೆ. ಸೊ 9 ಡಿವೈಡೆಡ್ ಬೈ 13 ಮಿಕ್ಕಿದ್ದು ಅಷ್ಟು. ಸೊ ಎಕ್ಸ್ ವ್ಯಾಲ್ಯೂ 9/13. ಈಗ ಇದರಲ್ಲೇ ಕೂಡ ನಾನು ಆ್ಯಕ್ಚುಲಿ ಎಕ್ಸಾಮ್ಸಲ್ಲಿ ತುಂಬ ರೀತಿ ಕ್ವಶನ್ಸ್ ಕೇಳ್ತಾರೆ. ಇದರಲ್ಲೇ ಇದೇ ಕ್ವಶನ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾನು ನಿಮ್ಗೆ ಆದಷ್ಟು ಎಲ್ಲ ಆಲ್ಮೋಸ್ಟ್ ಲೈಕ್ ಈ ಮೆಥಡ್ಸಲ್ಲೇ ಬರೋದು. ಇದು ಬಿಟ್ಟರೆ ನಿಮಗೆ ಸ್ವಲ್ಪ ಥಿಯರಿಟಿಕಲಾಗಿ ಕ್ವಶನ್ಸ್ ಕೊಡ್ತಾರೆ. ಬಟ್ ಅದು 2 ಮಾರ್ಕ್ಸಿಗೆಲ್ಲ ಕೇಳಲ್ಲ. 3 ಮಾರ್ಕ್ಸ್ ಬಂದಾಗ ನಾನು ಬೇಕಾದ್ರೆ ಅದು ನಾವು ಒಂದು ಸಲ ಸುಮ್ಮನೆ ಹಂಗೆ ರಿವೈಸ್ ಮಾಡ್ತೀನಿ. ಬಟ್ ಮೋಸ್ಟ್ ಪ್ರಾಬಬ್ಲಿ ಅದು ಆ ಥರ ಕೇಳಲ್ಲ. ನೀವು ಇಷ್ಟನ್ನು ಮಾತ್ರ ಓದ್ಕೊಳ್ಳಿ. ನಾನು ಹೇಳ್ದಂಗೆ 10 ಡೇಸಲ್ಲಿ ನಿಮಗೆ 35 to 40 ಮಾರ್ಕ್ಸ್ ತೆಗಿಸ್ತೀನಿ. ನೋಡಿ, ಇದನ್ನೇ ಎಷ್ಟು ಈಸಿಯಾಗಿ ಹೇಳ್ಕೊಟ್ಟೆ. ಬಟ್ ನನಗೂ ನಿಮ್ಮ ಕಡೆಯಿಂದ ಒಂದು ಸಜೆಷನ್ ಬೇಕು. ನಾನು ಈ ಥರ ಬರೆದ್ಬಿಟ್ಟು ಇದನ್ನು ಹಿಂಗೆ ಎಕ್ಸ್ಪ್ಲೇನ್ ಮಾಡಲಾ, ಇಲ್ಲ ವೀಡಿಯೋ ಆನ್ ಆಗಿದ್ದಾಗಲೇ ನಿಮ್ಮ ಮುಂದೆ ಬರ್ಕೊಂಡು ಎಕ್ಸ್ಪ್ಲೇನ್ ಮಾಡಲಾ, ಇದನ್ನು ನೀವು ಕಮೆಂಟ್ಸಲ್ಲಿ ತಿಳಿಸಿ. ನಾನು ಖಂಡಿತ ಹಂಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಾನು ಇವಾಗ ಯಾಕೆ ಈ ಥರ ಚೂಸ್ ಮಾಡಿದ್ದೀನಿ ಅಂದರೆ ಕಮ್ಮಿ ಟೈಮಲ್ಲೆಲ್ಲ ಹೇಳ್ಕೊಡ್ಬೇಕು. ಯಾಕಂದರೆ ತುಂಬ ಬರ್ಕೊಂಡು ಕೂತ್ಕೊಂಡ್ರೆ ತುಂಬ ಟೈಮ್ ಆಯ್ತದೆ. ಆವಾಗ ನನ್ನ ಚಾನಲ್ಗೂ ಮತ್ತು ಬೇರೆಯವ್ರ ಚಾನಲ್ಗೂ ವ್ಯತ್ಯಾಸ ಆಗೋಲ್ಲ. ಯಾಕಂದರೆ ನೀವು ಹುಡುಗರೆಲ್ಲ ವಿತ್ ಟೈಮಿಂಗ್ ನೋಡ್ತಾ ಇದ್ದಂಗೆ ಹೊಂಟೋಯ್ತೀರ. ಏನಾದರೂ ಅವರ್ಗಟ್ಟಲೆ ಐತೆ ಅಂದರೆ ಯಾರು ಓದ್ತೋರ್ಗೂ ಹಂಗೆ ಬಂದ್ಬಿಡುತ್ತೆ. ಆಮೇಲೆ ಈ ಥರ ವೀಡಿಯೋಸ್ ಇನ್ನೊಂದು ಹೆಲ್ಪ್ಫುಲ್ ಏನಾಯ್ತದೆ ಅಂದರೆ, ಈವನ್ ನೀವು ಎಕ್ಸಾಮ್ ಲಾಸ್ಟ್ ದಿನ ನೋಡಿದ್ರೂ ಸ್ವಲ್ಪ ತಲೆಯಲ್ಲಿ ಕುತ್ಕೋಬೇಕು ಅಂದರೆ ಈ ಥರ ವೀಡಿಯೋಸ್ ನೋಡ್ರೆ ಗೊತ್ತಾಗೋಯ್ತದೆ. ಓಕೆ, ಈ ಥರ ಕಮ್ಮಿ ಕ್ವಶನ್ಸ್ ಓದ್ತಾ ಇದ್ದೀನಿ, ಬಟ್ ಈ ಥರ ವೀಡಿಯೋಸ್ ನೋಡ್ತಾ ಇದ್ದೀನಿ ಅಂದರೆ ಲಾಸ್ಟ್ ಇನ್ 2 ಡೇಸ್ ಇದ್ದಾಗ ನೋಡಿದ್ರೂ ಈಸಿಯಾಗಿ 40 ತಗೋಬೋದು. ಸೊ ಪ್ರಾಬ್ಲಮ್ ಇಲ್ಲ. ಮಿಕ್ಕಿದ ಟಾಪಿಕ್ಸ್ನು ಕೂಡ ಎಲ್ಲನೂ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಎಷ್ಟಾಗುತ್ತೋ ಅಷ್ಟು. ಬಟ್ ವಿತಿನ್ 10 ಡೇಸ್, ನಾನು 10 ಡೇಸ್ ಆ್ಯಕ್ಚುಲಿ ತುಂಬಾ ಟೈಮ್ ಕೊಟ್ಟಿದ್ದೀನಿ. ವಿತಿನ್ 5-6 ಡೇಸಲ್ಲೇ ನಾನು ಮಾಡಿಕೊಡ್ತೀನಿ ನಿಮಗೆ. ಸೊ ಬಟ್ ನೀವು ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ನಿಮ್ಗೇನಾದರೂ ಈ ರೀತಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ಲೈಕನ್ ಕೂಡ ಆಲ್ ಅಂತ ಹಾಕ್ಕೊಳ್ಳಿ. ಯಾಕಂದರೆ ನಂದು ಹೊಸ ಚಾನಲು. ಸೊ ನಾನು ಏನೇ ಅಪ್ಲೋಡ್ ಮಾಡಿದ್ರು ನಿಮಗೆ ಬರೋಲ್ಲ. ಆ್ಯಂಡ್ ನೀವೇ ಈ ಥರ ಎಲಿಮಿನೇಷನ್ ಮೆಥಡ್ ಅಂತ ಸರ್ಚ್ ಮಾಡಿದ್ರು ನನ್ನ ವೀಡಿಯೋಸ್ ಪಾಪಪ್ ಆಗೋಲ್ಲ ನಿಮಗೆ ಮೇಲ್ಗಡೆ, ಬೇರೆ ವೀಡಿಯೋಸ್ ಬರ್ತವೆ. ಬಟ್ ಅದೇ ನೀವೇನೋ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಆಗ್ತಾಗೆಲ್ಲ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಪಟ್ಟಂತ ಒಂದು 5-10 ನಿಮಿಷ ನೋಡಿದ್ರೆ, ಇವಾಗ ನೋಡಿ ಇದು ಜಸ್ಟ್ ಒಂದು 20 ಮಿನಿಟ್ಸ್ ವೀಡಿಯೋ. ಇದನ್ನು ನೋಡಿದ್ದಕ್ಕೆ ನಿಮ್ಗೆ ಆಲ್ಮೋಸ್ಟ್ 3 ಮಾರ್ಕ್ಸ್ ಬಂತು. ಆ್ಯಂಡ್ ಬೇರೆ ರೀತಿ ಯೋಚನೆನೇ ಮಾಡೋಂಗಿಲ್ಲ. ಇವು 3ನ್ನ ನೀವು ಅರ್ಥ ಮಾಡ್ಕೊಂಡು ಕಲ್ತ್ಬಿಟ್ರೆ ಇನ್ನು ಹೆಂಗೆ ಕೊಡಲಿ ಪ್ರಾಬ್ಲಮ್ ನಾನು ಮಾಡ್ತೀನಿ, ಆ ಧೈರ್ಯ ಬಂದುಬಿಡುತ್ತೆ. ಸೊ ಇದನ್ನು ಮತ್ತೆ ನೋಡಬೇಕಾದ್ರು ಕಲೀರಿ. ಆ್ಯಂಡ್ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಫಸ್ಟು ಬೇಸಿಕ್ಸ್ ಸ್ವಲ್ಪ ಸ್ಟ್ರಾಂಗಾಗಿ ಇಟ್ಕೊಳ್ಳಿ. ಎಷ್ಟೊಂದು ಜನಕ್ಕೆ ಬೇಸಿಕ್ಸ್ ಬರೋಲ್ಲ. ಈ ಬಾಡ್ ಮಾಸ್ ರೂಲು, ಆಮೇಲೆ ಫ್ರ್ಯಾಕ್ಷನ್ಸ್ ಮತ್ತು ಡಿವಿಷನ್, ಇವಿಷ್ಟು ಬಂದರೆ ಸಾಕು. ನೀವು ಆರಾಮಾಗಿ 35 to 40 ಕ್ವಶನ್ಸ್ಗೆಲ್ಲನೂ ನೀವು ಅಟೆಂಡ್ ಮಾಡ್ಬೋದು. ಸೊ ಥ್ಯಾಂಕ್ ಯು. ಸಪೋರ್ಟ್ ಮೈ ಚಾನಲ್ ಆ್ಯಂಡ್ ಚೆನ್ನಾಗಿ ಓದಿ, ಭಯ ಪಟ್ಕೋಬೇಡಿ.